ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ಎ.ಜೆ. ಕ್ರೋನಿನ್ ಅವರ ಬಹುಬೇಡಿಕೆಯ ಅತ್ಯಂತ ಸುಂದರವಾದ ಕಥೆಯೊಂದರ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಈ ಕಥೆ ಜನರ ಹೊರನೋಟ ನೋಡಿ ನಾವು ಮಾಡುವ ತೀರ್ಮಾನಗಳನ್ನು ಸಂಪೂರ್ಣವಾಗಿ ತಲೆಕೆಳಗು ಮಾಡ್ತದೆ. ಮನುಷ್ಯನ ವ್ಯಕ್ತಿತ್ವ ಎಷ್ಟು ಆಳವಾಗಿರಬಹುದು ಅನ್ನೋದನ್ನು ಇದು ನಮಗೆ ಅದ್ಭುತವಾಗಿ ತೋರಿಸ್ಕೊಡುತ್ತೆ. ನಿಜವಾದ ಜೆಂಟಲ್ಮ್ಯಾನ್ ಅಥವಾ ಸಭ್ಯ ವ್ಯಕ್ತಿ ಎಂದ್ರೆ ಯಾರು? ಒಮ್ಮೆ ಯೋಚಿಸಿ. ಈ ಒಂದು ಆಳವಾದ ಪ್ರಶ್ನೆಯೇ ಇಡೀ ಕಥೆಯ ಜೀವಾಳ. ಕೇವಲ ಹೊರನೋಟವನ್ನು ಮೀರಿ ಒಬ್ಬ ವ್ಯಕ್ತಿಯ ನಿಜವಾದ ಘನತೆ ಮತ್ತು ಶ್ರೇಷ್ಠತೆ ಅಡಗಿರುವುದು ಎಲ್ಲಿ ಅನ್ನೋದನ್ನ ಹುಡುಕುವಂತೆ ಇದು ನಮ್ಮನ್ನು ಪ್ರೇರೇಪಿಸುತ್ತದೆ. ಈ ಅದ್ಭುತ ಹಾಗೂ ಭಾವನಾತ್ಮಕ ಕಥೆಯನ್ನು ಬರೆದವರು ಪ್ರಸಿದ್ಧ ಸ್ಕಾಟಿಷ್ ಲೇಖಕ ಎ.ಜೆ. ಕ್ರೋನಿನ್. ಎರಡನೇ ಮಹಾಯುದ್ಧ ಮುಗಿದ ನಂತರದ ಸಮಯವದು. ಇಟಲಿಯ ವೆರೋನಾ ನಗರದ ಹೊರವಲಯದಲ್ಲಿ ಸುಂದರವಾದ ಆಲ್ಸ್ ಪರ್ವತದ ತಪ್ಪಲಿನಲ್ಲಿ ಈ ಕತೆ ನಡೆಯುತ್ತೆ. ಇಂತಹ ಸುಂದರ ಹಿನ್ನೆಲೆಯಲ್ಲಿ ಒಂದು ಅದ್ಭುತ ಕತೆ ನಮ್ಮೆದುರು ತೆರೆದುಕೊಳ್ತದೆ. ಕಥೆಯ ಆರಂಭದಲ್ಲೇ ನಮಗೆ ಎರಡು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನಗಳು ಎದುರಾಗುತ್ತೆ. ಕಥಾನಾಯಕನ ಕಾರನ್ನ ಕಾಡು ಸ್ಟ್ರಾಬೆರಿಗಳನ್ನು ಮಾರುವ ಇಬ್ಬರು ಸಣ್ಣ ಹುಡುಗರು ನಿಲ್ಲಿಸ್ತಾರೆ. ಆಗ ಚಾಲಕ ಲೂಯಿಗಿ ಆ ಹುಡುಗರ ಹರಿದ ಬಟ್ಟೆಗಳನ್ನು ನೋಡಿ ತಕ್ಷಣವೇ ಅವರನ್ನ ಕೀಳಾಗಿ ಜಡ್ಜ್ ಮಾಡ್ತಾನೆ. ಆದರೆ ನಮ್ಮ ಕಥಾನಾಯಕನ ದೃಷ್ಟಿಕೋನ ಬೇರೆದೇ ಆಗಿತ್ತು. ಆ ಹುಡುಗರ ಕಣ್ಣುಗಳಲ್ಲಿದ್ದ ಶ್ರದ್ಧೆ, ಅವರಲ್ಲಿದ್ದ ಒಂದು ಸಹಜ ಘನತೆ ಕಥಾನಾಯಕನನ್ನ ಅಯಸ್ಕಾಂತದಂತೆ ಆಕರ್ಷಿಸುತ್ತೆ. ಯಾರ್ ಗೊತ್ತಾ ಆ ಹುಡುಗರು? 13 ವರ್ಷದ ನಿಕೋಲಾ ಮತ್ತು 12 ವರ್ಷದ ಜಾಕೋಪೋ. ನೋಡೋದಕ್ಕೆ ಬಡತನದಿಂದ ಬಳಲುತ್ತಿರುವ, ಹಳೆಯ ಸವೆದ ಬಟ್ಟೆಗಳನ್ನು ಹಾಕೊಂಡಿರುವ ಸಣ್ಣ ಮಕ್ಕಳು. ಆದರೆ ಕಥಾನಾಯಕನಿಗೆ ಅವರ ಮುಖದಲ್ಲಿ ತಮ್ಮ ವಯಸ್ಸಿಗೂ ಮೀರಿದ ಒಂದು ದೊಡ್ಡ ಗಂಭೀರತೆ ಮತ್ತು ಜವಾಬ್ದಾರಿ ತಕ್ಷಣವೇ ಕಾಣಿಸುತ್ತೆ. ಈ ಒಂದು ವಿಶಿಷ್ಟ ಗುಣವೇ ಇಡೀ ಕಥೆಯನ್ನು ಮುಂದೆ ಕೊಂಡೊಯ್ಯೋದು. ಆ ಹುಡುಗರ ನಿರಂತರ ಪರಿಶ್ರಮ ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಬೂಟುಗಳಿಗೆ ಪಾಲಿಷ್ ಮಾಡೋದು, ಸ್ಟ್ರಾಬೆರಿ ಮಾರೋದು, ತಡರಾತ್ರಿಯಲ್ಲಿ ಪೇಪರ್ ಮಾರೋದು, ಪ್ರವಾಸಿಗರಿಗೆ ಜೂಲಿಯೆಟ್ನ ಸಮಾಧಿಯತ್ತ ಗೈಡ್ ಮಾಡೋದು, ನಗರದಾದ್ಯಂತ ಸಣ್ಣಪುಟ್ಟ ಕೆಲಸಗಳನ್ನು ಮಾಡೋದು. ಹೀಗೆ ಯುದ್ಧದಿಂದ ಕಂಗೆಟ್ಟ ಆ ವೆರೋನಾ ನಗರದಲ್ಲಿ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ಆ ಹುಡುಗರು ಸ್ವಲ್ಪವೂ ಬಿಡದೆ ಬಳಸ್ಕೊಳ್ತಿರ್ತಾರೆ. ಜಾಕೋಪೋ ಹೇಗಿದ್ದ ಅಂದ್ರೆ ಒಂದು ಅಳಿಲಿನಂತೆ ಸದಾ ಚುರುಕು. ಇನ್ನು ನಿಕೋಲಾ ಅತ್ಯಂತ ಸ್ಥಿರವಾದ ಗಮನವುಳ್ಳವನು. ಅವರ ವರ್ತನೆ, ಆ ಕೆಲಸದ ಮೇಲಿದ್ದ ಶ್ರದ್ಧೆ ಎಷ್ಟೊಂದು ಅದ್ಭುತವಾಗಿತ್ತಂದ್ರೆ ಅವರನ್ನ ನೋಡುವ ಪ್ರತಿಯೊಬ್ಬರಿಗೂ ಒಮ್ಮೆಗೆ ಅಪಾರವಾದ ಗೌರವ ಮೂಡುತ್ತಿತ್ತು. ಈ ನಿರಂತರ ಬಿಡುವಿಲ್ಲದ ಕೆಲಸದ ಹಿಂದೆ ಯಾವುದೋ ಒಂದು ದೊಡ್ಡ ರಹಸ್ಯ ಇದೆ ಅನ್ನೋದು ನಮಗೆ ನಿಧಾನವಾಗಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪ್ರಮುಖವಾದ ಸನ್ನಿವೇಶ ಬರುತ್ತೆ. ಮಧ್ಯರಾತ್ರಿ ಪಡುವಾದಿಂದ ಬರುವ ಕೊನೆ ಬಸ್ಸುಗಾಗಿ ಪೇಪರ್ ಹಿಡಿದು ಕಾದು ಸುಸ್ತಾಗಿ ಕೂತಿದ್ರು ಆ ಹುಡುಗರು. ಕಥಾನಾಯಕರು ಕನಿಕರದಿಂದ ಮಾತನಾಡಿಸಿದಾಗ ನಿಕೋಲಾ ಕೊಟ್ಟ ಉತ್ತರ ನೋಡಿ, ನಾವು ದೂರುತ್ತಿಲ್ಲ ಸರ್ ಅಂತ. ಕೇವಲ ಒಂದು ಚಿಕ್ಕ ವಾಕ್ಯ, ಆದರೆ ಆ ಹುಡುಗರ ಅಸಾಧಾರಣ ಸ್ವಾಭಿಮಾನವನ್ನು ಇದು ಎತ್ತಿ ತೋರಿಸುತ್ತೆ. ಎಂಥ ಮಾತು ಅಲ್ವಾ? ಈಗ ಈ ರಹಸ್ಯ ಇನ್ನಷ್ಟು ಕುತೂಹಲಕಾರಿಯಾಗ್ತದೆ. ಒಂದೆಡೆ ವಿರಾಮವಿಲ್ಲದ ಕೆಲಸದಿಂದ ಅವರು ಸಾಕಷ್ಟು ಹಣ ಸಂಪಾದನೆ ಮಾಡ್ತಿದ್ರು. ಆದರೆ ಇನ್ನೊಂದೆಡೆ ಬಟ್ಟೆಗಾಗಿ 1 ಪೈಸೆ ಖರ್ಚು ಮಾಡ್ತಿರ್ಲಿಲ್ಲ. ಕೇವಲ ಕಪ್ಪು ಬ್ರೆಡ್ ಮತ್ತು ಅಂಜೂರದ ಹಣ್ಣುಗಳನ್ನು ಮಾತ್ರ ತಿಂತಿದ್ರು. ಹಾಗಾದ್ರೆ ಹಗಲಿರುಳು ಕಷ್ಟಪಟ್ಟು ದುಡಿದ ಆ ಹಣ ಎಲ್ಲಿಗೆ ಹೋಗ್ತಿತ್ತು? ಇದು ಕಥೆಯಲ್ಲಿ ಮೂಡುವ ಅತೀ ದೊಡ್ಡ ಪ್ರಶ್ನೆ. ಒಂದು ದಿನ ಅಮೆರಿಕಾಗೆ ವಲಸೆ ಹೋಗೋಕೆ ಹಣ ಉಳಿಸ್ತಿದ್ದೀರಾ ಅಂತ ಕಥಾನಾಯಕರು ನೇರವಾಗೇ ಕೇಳ್ಬಿಡ್ತಾರೆ. ಆಗ ನಿಕೋಲಾ ಅತ್ಯಂತ ವಿನಯದಿಂದ, ಆದರೆ ಅಷ್ಟೇ ಜಾಣಮೆಯಿಂದ ವಿಷಯವನ್ನ ಬೇರೆಡೆ ತಿರುಗಿಸ್ತಾನೆ. ಕೇವಲ ಕೆಲವು ಯೋಜನೆಗಳಿವೆ ಸರ್ ಅಂತ ಮಾತ್ರ ಹೇಳ್ತಾನೆ. ತಮ್ಮ ರಹಸ್ಯವನ್ನ ಕಾಪಾಡುವ ಅತ್ಯಂತ ನಿಷ್ಠಾವಂತ ರಕ್ಷಕನಾಗಿ ನಿಕೋಲಾ ಇಲ್ಲಿ ಕಾಣಿಸ್ಕೊಳ್ತಾನೆ. ಈ ಕತೆ ಭಾನುವಾರದಂದು ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. 30 ಕಿಲೋಮೀಟರ್, ಹೌದು 30 ಕಿಲೋಮೀಟರ್ ದೂರದಲ್ಲಿರುವ ಪೊಲೆಟಾ ಎಂಬ ಸಣ್ಣ ಹಳ್ಳಿಗೆ ಹೋಗಲು ಹುಡುಗರು ಕಾರಿನ ಸಹಾಯ ಕೇಳ್ತಾರೆ. ಇಲ್ಲಿಂದ ಕಥೆಯ ನಿಗೂಢತೆ ಕ್ಲೈಮ್ಯಾಕ್ಸ್ ಕಡೆಗೆ ಸಾಗ್ತಾ ಇದೆ. ಅಷ್ಟು ದೂರದ ಪ್ರಯಾಣದ ನಿಜವಾದ ಉದ್ದೇಶವೇನು ಅನ್ನೋದೇ ಈಗಿರುವ ದೊಡ್ಡ ಕುತೂಹಲ. ಆ ಹಳ್ಳಿಯಲ್ಲಿ ಏನಿರ್ಬೋದು? ಒಂದು ಸಣ್ಣ ಗುಡಿಸಲಿರ್ಬೋದು ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಅಲ್ವಾ? ಆದರೆ ಆಗಿದ್ದೇ ಬೇರೆ. ಕೆಂಪು ಛಾವಣಿ ಇರೋ, ಎತ್ತರದ ಕಲ್ಲಿನ ಗೋಡೆಯಿಂದ ಸುತ್ತುವರೆದ ಒಂದು ಭವ್ಯವಾದ ಬಂಗಲೆಯ ಮುಂದೆ ಕಾರ್ ನಿಲ್ತದೆ. ಆಶ್ಚರ್ಯ ವಿಷಯ ಏನಪ್ಪಾ ಅಂದ್ರೆ, ಆ ದೊಡ್ಡ ಬಂಗಲೆ ವಾಸ್ತವದಲ್ಲಿ ಒಂದು ಆಸ್ಪತ್ರೆಯಾಗಿತ್ತು. ಆಸ್ಪತ್ರೆ ಗಾಜಿನ ಗೋಡೆಯ ಮೂಲಕ ಇಣುಕಿ ನೋಡಿದಾಗ ಅಂತಿಮವಾಗಿ ಆ ದೊಡ್ಡ ರಹಸ್ಯ ಬಯಲಾಗುಟ್ಟೆ. ಹುಡುಗರು ತಮ್ಮ 20 ವರ್ಷದ ಸಹೋದರಿ ಲೂಸಿಯಾಳ ಹಾಸಿಗೆಯ ಬಳಿ ಕುಳಿತು ಅತ್ಯಂತ ಸಂತೋಷದಿಂದ ಮಾತನಾಡುತ್ತಿರುವುದನ್ನ ಕಥಾನಾಯಕರು ನೋಡ್ತಾರೆ. ಅಷ್ಟು ಕಷ್ಟದ ನಡುವೆಯೂ ಆ ಕ್ಷಣದಲ್ಲಿ ಅವರ ಮುಖದಲ್ಲಿದ್ದ ಆ ನಗು, ಆ ಆನಂದ ನಿಜಕ್ಕೂ ಮನಕಲ್ಕುವಂತಿತ್ತು. ಅಲ್ಲಿದ್ದ ನರ್ಸೊಬ್ರು ಆ ಕುಟುಂಬದ ಒಂದು ಹೃದಯವಿದ್ರಾವಕ ಹಿನ್ನೆಲೆಯನ್ನ ಬಿಚ್ಚಿಡ್ತಾರೆ. ಒಂದು ಕಾಲದಲ್ಲಿ ಅವರ ತಂದೆ ಪ್ರಸಿದ್ಧ ಲಾ ಸ್ಕಾಲಾದಲ್ಲಿ ಗಾಯಕರಾಗಿದ್ರು. ಆರಾಮದಾಯಕ ಜೀವನವಿತ್ತು. ಆದರೆ ಯುದ್ಧದಲ್ಲಿ ತಂದೆಯನ್ನ ಕಳ್ಕೊಂಡ್ರು. ಬಾಂಬ್ ದಾಳಿಗ ಮನೆ ನಾಶವಾಗಿ ಬೀದಿಗೆ ಬಿದ್ರು.
ಆದರೂ ಎದೆಗುಂದದೆ ಆ ಪುಟ್ಟ ವಯಸ್ಸಿನಲ್ಲೇ ಈ ಮಕ್ಕಳು ಯುದ್ಧದ ರೆಸಿಸ್ಟೆನ್ಸ್ ಪಡೆಯ ಸಂದೇಶವಾಹಕರಾಗಿಯೂ ಕೆಲಸ ಮಾಡಿದ್ರು. ಕಲ್ಪನೆ ಮಾಡ್ಕೊಳ್ಳಿ, ಎಂಥ ಕಷ್ಟದ ದಿನಗಳು ಅವು. ಇಷ್ಟೆಲ್ಲ ಕಷ್ಟಗಳು ಸಾಲ್ದು ಅಂತ ಯುದ್ಧ ಮುಗಿದು ಇನ್ನೇನು ಶಾಂತಿ ನೆಲೆಸುತ್ತೆ ಅನ್ನುವಷ್ಟರಲ್ಲಿ ಮತ್ತೊಂದು ಆಘಾತ. ದೊಡ್ಡ ಹಾಡುಗಾರ್ತಿಯಾಳ್ಬೇಕೆಂಬ ಕನಸು ಕಂಡಿತ ಅಕ್ಕ ಲೂಸಿಯಾಳಿಗೆ ಬೆನ್ನುಮೂಳೆಯ ಕ್ಷಯರೋಗ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಸ್ಪೈನ್ ಎಂಬ ಗಂಭೀರ ಕಾಯಿಲೆ ಆವರಿಸುತ್ತೆ. ಆ ಒಳಹುಟ್ಟಿದವರಿಗೆ ಇದೊಂದು ಅತಿ ದೊಡ್ಡ ಭೀಕರ ಪೆಟ್ಟಾಗಿತ್ತು. ಈಗ ಈ ಸಂಖ್ಯೆಯನ್ನ ಗಮನಿಸಿ, 12. ಸತತ 12 ತಿಂಗಳುಗಳ ಕಾಲ. ಹೌದು, 1 ವರ್ಷದ ಕಾಲ ಈ ಚಿಕ್ಕ ವಯಸ್ಸಿನ ಹುಡುಗರು ಪ್ರತಿ ವಾರವೂ ಒಮ್ಮೆಯೂ ತಪ್ಪದೆ ತಮ್ಮ ಅಕ್ಕನ ಆ ಅತ್ಯಂತ ದುಬಾರಿ ಆಸ್ಪತ್ರೆಯ ಬಿಲ್ಗಳನ್ನು ಪಾವತಿಸುತ್ತಿದ್ದರು. ಆ ಸಂಘ ಮಕ್ಕಳ ಕಠಿಣ ಪರಿಶ್ರಮದ ಹಿಂದಿನ ನಿಜವಾದ ಕಾರಣ ಇದೇ ಆಗಿತ್ತು. ವೆರೋನಾ ನಗರಕ್ಕೆ ವಾಪಸ್ ಬರುವಾಗ ಕಾರಿನಲ್ಲಿ ಸಂಪೂರ್ಣ ಮೌನ. ಕಥಾನಾಯಕರು ಆ ಹುಡುಗರ ರಹಸ್ಯವನ್ನು ಗೌರವಿಸಿ ತಾವು ಈ ವಿಷಯ ತಿಳಿದುಕೊಂಡಿರುವುದನ್ನು ಎಲ್ಲಿಯೂ ಹೇಯೋದಿಲ್ಲ. ಆ ಪುಟ್ಟ ಮಕ್ಕಳ ಮುರಿಯಲಾಗದ ಧೈರ್ಯ, ಪ್ರೀತಿ ಮತ್ತು ಸಮರ್ಪಣಾ ಭಾವ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಖಂಡಿತ. ಇದು ನಿಜಕ್ಕೂ ಯುವಭಕ್ತಿಯ ಒಂದು ಮೂಕ ಮಹಾಕಾವ್ಯ ಅಂತಾನೆ ಹೇಳಬಹುದು. ನಿಕೋಲಾ ಮತ್ತು ಜಾಕೋಪೋ ಜೆಂಟಲ್ಮೆನ್ ಅನ್ನೋ ಪದದ ಅರ್ಥವನ್ನೇ ಇಲ್ಲಿ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತಾರೆ. ಕೇವಲ ಶ್ರೀಮಂತಿಕೆ, ಆಕರ್ಷಕ ಬಟ್ಟೆ ಅಥವಾ ಸ್ಟೇಟಸ್ನಿಂದ ಯಾರೂ ಸಭ್ಯರಾಗುವುದಿಲ್ಲ. ಬದಲಾಗಿ ನಿಸ್ವಾರ್ಥ ತ್ಯಾಗ, ಶಾಂತ ಧೈರ್ಯ ಮತ್ತು ಎಂತಹ ಒತ್ತಡದಲ್ಲೂ ಕಳೆದುಕೊಳ್ಳದ ಘನತೆಯಿಂದ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಅನ್ನೋದನ್ನ ಈ ಕತೆ ಸಾರ್ತದೆ. ಅವರೇ ವೆರೋನಾ ನಗರದ ನಿಜವಾದ 2 ಜೆಂಟಲ್ಮೆನ್. ಈ ಕತೆ ಮಾನವೀಯತೆಯ ಬಗ್ಗೆ ನಮ್ಮಲ್ಲೊಂದು ಹೊಸ ಭರವಸೆಯನ್ನೇ ಹುಟ್ಟುಹಾಕುತ್ತೆ ಅಲ್ವಾ? ನಮ್ಮ ಜೀವನದಲ್ಲೂ ಕಷ್ಟಗಳು ಎದುರಾದಾಗ ಅಂತಹ ನೋವಿನ ನಡುವೆಯೂ ಹೋರಾಡುವ ಆಂತರಿಕ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ? ನಮ್ಮ ಸ್ಥೈರ್ಯದ ಮೂಲ ಯಾವುದು? ಈ ಆಳವಾದ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ಅದ್ಭುತ ವಿಶ್ಲೇಷಣೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಕತೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಜೀವನದ ನಿಜವಾದ ಮೌಲ್ಯಗಳನ್ನು ಕಲಿಸುವ ಒಂದು ಸುಂದರ ಪಾಠ.